ವೆಯ್ಟ್ ಗೇನ್ ಬೇಗ ಆಗಬೇಕು ಅಂದರೆ ಈ 6 ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡಬೇಕು ಸ್ನೇಹಿತರೆ. ಯಾಕಂದರೆ ತುಂಬ ಜನ ವೆಯ್ಟ್ ಗೇನ್ ಆಗಬೇಕು ಅಂತೇಳಿ ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಹೇಳ್ತಾರೆ. ನೀವು ಫಸ್ಟ್ ಏನು ಮಾಡಬಾರ್ದು ನೀವು ಅರ್ಥ ಮಾಡ್ಕೊಳ್ಬೇಕು ತಾನೆ. ಸೊ ಟೈಮೇ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಫಸ್ಟು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಬಿಡಿ. ಆ್ಯಂಡ್ ಫಸ್ಟ್ ನಮ್ಮ ಕ್ಲೈಂಟ್ ಟ್ರಾನ್ಸ್ಫಾರ್ಮೇಷನ್ ನೋಡಿ, ನಾನು ಪ್ರೂಫ್ ಜೊತೆ ಮಾತಾಡೋದು. ಇದನ್ನೆಲ್ಲ ಅವಾಯ್ಡ್ ಮಾಡಿನೇ ಅವ್ರು ಮಸಲ್ ಬಿಲ್ಡ್ ಮಾಡಿರೋದು. ವೆಯ್ಟ್ ಇಸ್ ಈಕ್ವಲ್ ಟು ಮಸಲ್. ಬೊಜ್ಜು ಬರೋದು ಒಳ್ಳೇದಾ? ಮಸಲ್ ನೋಡಿ, ಮಸ್ಕ್ಯುಲರ್ ಆಗಿದ್ದಾರೆ ತಾನೆ, ಫ್ಯಾಟ್ ಹೋಗಿ ಮಸ್ಕ್ಯುಲರ್ ಆಗಿದ್ದಾರೆ. ಸೊ ನಿಮಗೂ ಇದೇ ಥರ ಆಗಬೇಕು ಅಂದರೆ ಈ 6 ಮಿಸ್ಟೇಕ್ನ ಅವಾಯ್ಡ್ ಮಾಡಿ. ಮಿಸ್ಟೇಕ್ ನಂಬರ್ 1, ನೀವು ವೆಯ್ಟ್ ಗೇನ್ ಆಗಬೇಕು ಅಂದರೆ ನಾನು ಜಾಸ್ತಿ ತಿಂದೆ ಆದರೂ ವೆಯ್ಟ್ ಗೇನ್ ಆಗ್ತಿಲ್ಲ ಅಂತ ಯೋಚನೆ ಮಾಡೋದು. ಜಾಸ್ತಿ ತಿನ್ನೋದನ್ನ ನೀವು ಹೇಗೆ ಮೆಜರ್ ಮಾಡ್ತೀರಾ ಸ್ನೇಹಿತರೆ? ನೀವು ಕ್ಯಾಲೋರೀಸಿಂದ ಮೆಜರ್ ಮಾಡಬೇಕು, ಪ್ರಾಡಕ್ಟಿಂದ ಅಲ್ಲ. ಫುಡ್ ಐಟಮಿಂದ ಹತ್ತಿಂದ ಇಲ್ಲ ಸ್ನೇಹಿತರೆ, ಕ್ಯಾಲೋರೀಸ್ ಜಾಸ್ತಿ ಇರಬೇಕು. ಅದನ್ನು ಒಂದು ಮೈ ಫಿಟ್ನೆಸ್ ಪಾಲ್ ಆ್ಯಪ್ ಡೌನ್ಲೋಡ್ ಮಾಡಿ ಎಷ್ಟು ಕ್ಯಾಲೋರೀಸ್ ತಿಂತಿದೆ ಅಂತ ಮೆಜರ್ ಮಾಡಿ ಟ್ರ್ಯಾಕ್ ಮಾಡಿ. ಆಗ ನಿಮ್ಗೆ ಗೊತ್ತಾಗುತ್ತೆ ನೀವು ಆ್ಯಕ್ಚುಲಿ ತಿಂತಿದ್ದೀರಾ ಇಲ್ವಾ ಅಂತ. ನಿಮ್ಮ ಬಾಡಿಗೆ ವೆಯ್ಟ್ ಗೇನ್ ಆಗೋಕ್ಕೆ 4000 ಕ್ಯಾಲೋರೀಸ್ ಬೇಕಂದರೆ 4000 ತಿನ್ಬೇಕು. ಅದರಿಂದ ಕಮ್ಮಿ ತಿಂದರೆ ವೆಯ್ಟ್ ಗೇನ್ ಆಗಲ್ಲ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಟ್ರ್ಯಾಕ್ ಮಾಡಿ ತಿನ್ನಬೇಕು. ಜಾಸ್ತಿ ತಿಂತಿದ್ದೀನಿ ಅಂತ ಯೋಚನೆ ಮಾಡಿ ವೆಯ್ಟ್ ಗೇನ್ ಆಗ್ತಿಲ್ಲ ಟೆನ್ಷನ್ ಮಾಡಿದ್ರೆ ಆ ಮಿಸ್ಟೇಕ್ನ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಮೂವಿಂಗ್ ಆನ್ ಟು ಸೆಕೆಂಡ್ ಮಿಸ್ಟೇಕ್. ನೋಡಿ, ವೆಯ್ಟ್ ಗೇನ್ ಆಗಬೇಕು ಅಂತ ತುಂಬ ಜನ ಮಾಸ್ ಗೇನ್ ಪ್ರಾಡಕ್ಟ್ ತೊಗೊಳ್ತಾರೆ. ನಾನು ಸಿಂಪಲ್ ಸೈನ್ಸ್ ಅರ್ಥ ಮಾಡಿಸ್ತೀನಿ. ವೆಯ್ಟ್ ಗೇನ್ ಆಗಬೇಕು ನಾನು ಹೇಳಿದಷ್ಟು ಕ್ಯಾಲೋರೀಸ್ ತಿನ್ನಬೇಕು. ಮಾಸ್ ಗೇನರಿಂದ ಒಂದು 500-600 ಕ್ಯಾಲೋರಿ 1000 ಕ್ಯಾಲೋರೀಸ್ ಇನ್ಕ್ರೀಸ್ ಆಗ್ಬೋದು. ಬಟ್ ಅದು ಮಾತ್ರ ತಿಂದರೆ ವೆಯ್ಟ್ ಗೇನ್ ಆಗುತ್ತಾ? ಇಲ್ಲ ಸ್ನೇಹಿತರೆ, ಅದರಿಂದ 1000 ಕ್ಯಾಲೋರೀಸ್ ಬರ್ಬೋದು. ಇನ್ನೂ 3000 ಕ್ಯಾಲೋರೀಸ್ ಎಲ್ಲಿಂದ ತೊಗೊಳ್ತೀರಾ? ಆಹಾರದಿಂದ ತೊಗೊಳ್ಬೇಕು. ಅರ್ಥ ಆಯ್ತಾ? ಇಡೀ ಬೆಳಗಿಂದ ರಾತ್ರಿ ತನಕ ಮಾಸ್ ಗೇನರ್ ತಿನ್ನೋಕ್ಕಾಗಲ್ಲ. ಮಾಸ್ ಗೇನರ್ ಜಸ್ಟ್ ಅದು ಆ್ಯಡ್ ಆನ್. ಅರ್ಥ ಆಯ್ತಾ? ಸೊ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿ ವೆಯ್ಟ್ ಗೇನ್ ಆಗ್ತಾರೆ ಬಿಟ್ಟು ಪ್ರಾಡಕ್ಟ್ ತೊಗೊಳ್ತಾ ಇದ್ರೆ ಅದ್ರ ಜೊತೆ ಇಷ್ಟು ಕ್ಯಾಲೋರೀಸು ಆಹಾರದಿಂದ ತಿನ್ಬೇಕಿಲ್ಲ. ಪ್ರಾಡಕ್ಟ್ ಬಿಸಾಡಿ ಓವರ್ ಆಲ್ ಕ್ಯಾಲೋರೀಸ್ ಆಹಾರದಿಂದ ತೊಗೊಳ್ಬೇಕು. ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಬೇಡಿ, ತುಂಬ ಇಂಪಾರ್ಟೆಂಟು. ಇದು ಸೆಕೆಂಡ್ ಮಿಸ್ಟೇಕು. ಥರ್ಡ್ ಮಿಸ್ಟೇಕ್ ಸ್ನೇಹಿತರೆ, ವೆಯ್ಟ್ ಗೇನ್ ಆಗಬೇಕು ಅಂತ ನೀವು ಸರಿ ವರ್ಕೌಟ್ ಮಾಡ್ತೀರಾ. ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ ವೆಯ್ಟ್ ಗೇನ್ ಆಗ್ತಿಲ್ಲ. ಸ್ನೇಹಿತರೆ, ವೆಯ್ಟ್ ಗೇನ್ ಆಗೋದು ವರ್ಕೌಟಿಂದ ಅಲ್ಲ. ವರ್ಕೌಟಿಂದ ಏನಾಗುತ್ತೆ, ನಿಮ್ಮ ಮಸಲ್ ಫೈಬರ್ ಟೇರ್ ಆಗುತ್ತೆ. ನೀವು ರೈಟ್ ನ್ಯೂಟ್ರಿಷನ್ ಕೊಟ್ಟಾಗ ಅದು ಬೆಳೆಯೋದು. ಅರ್ಥ ಆಯ್ತು ಏನು ಹೇಳಿದೆ? ರೈಟ್ ನ್ಯೂಟ್ರಿಷನ್. ಸೊ ವೇಟ್ ಗೇನಿಗೆ ಸಹ ನೀವು ಪ್ರೋಟೀನ್ ಇಂಟೇಕ್ ಸರಿಯಾಗಿ ಇಟ್ಕೊಳ್ಬೇಕು. ಅಟ್ಲೀಸ್ಟ್ 1.5 to 2 grams per kg ನಿಮ್ಮ ಡಯಟಲ್ಲಿ ಪ್ರೋಟೀನ್ ಇದ್ದರೆ ಮಾತ್ರ ಮಸಲ್ ಬಿಲ್ಡ್ ಆಗುತ್ತೆ. ಇಲ್ಲ ಬರೀ ಬೊಜ್ಜು ಬರಬೇಕು ಅಂದರೆ ಫ್ಯಾಟ್ ತಿಂತಾಯಿರಿ, ಜಂಕ್ ತಿಂತಾಯಿರಿ. ಬೊಜ್ಜು ಬೇಕಾ ಮಸಲ್ ಬೇಕಾ ಡಿಸೈಡ್ ಮಾಡಿ. ಸೊ ಪ್ರೋಟೀನ್ ಇಂಟೇಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಥರ್ಡ್ ಮಿಸ್ಟೇಕ್. ಜನ ಅವ್ರಿಗೆ ಎಷ್ಟು ಬೇಕು ಪ್ರೋಟೀನೇ ಕೊಡಲ್ಲ. ಅದು ಕೊಟ್ಟರೆ ಮಾತ್ರ ಬೆಳೆಯೋದು ನೀವು. ಫೈನಲಿ ಸ್ನೇಹಿತರೆ, ನೀವು ವೇಟ್ ಗೇನ್ ಆಗಬೇಕು ಅಂದರೆ ಕಾರ್ಡಿಯೋನ ಬಿಲ್ಕುಲ್ ಝೀರೋ ಮಾಡಿಬಿಡ್ಬೇಕು. ಈಗ ಕಾರ್ಡಿಯೋನ ಬಿಲ್ಕುಲ್ ಝೀರೋ ಅಂತ ಹೇಳಿದರೆ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಡಿ ಅಂತಲ್ಲ. ತುಂಬ ಜನ ಏನು ಮಾಡ್ತಾರೆ, ಜಿಮ್ಮಿಗೆ ಹೋಗ್ತಾರೆ ಆಯಿತಾ, ವರ್ಕೌಟ್ ಸ್ಟಾರ್ಟ್ ಮಾಡೋ ಮುಂಚೆ ಟ್ರೆಡ್ಮಿಲಲ್ಲಿ 20 ನಿಮಿಷ ಮಾಡಿ 200 ಕ್ಯಾಲೋರೀಸ್ ಬರ್ನ್ ಮಾಡಿಬಿಡ್ತಾರೆ. ಅಯ್ಯೋ, ಆ 200 ಕ್ಯಾಲೋರೀಸ್ ತಿನ್ನೋಕ್ಕೆ ನೀವು ಕಷ್ಟಪಡ್ತಿರೋದು. ನೀವು ಯಾರ್ದೋ ಮಾತು ಕೇಳಿ ಟ್ರೆಡ್ಮಿಲಲ್ಲಿ ವಾಕ್ ಮಾಡಿ ವಾರ್ಮ್ ಅಪ್ ಅಂತ ಕ್ಯಾಲೋರೀಸ್ ಬರ್ನ್ ಮಾಡಿದೆ. ವಾರ್ಮ್ ಅಪ್ಪಿಗೆ ಬೇರೆ ಎಕ್ಸಸೈಸ್ ಮಾಡಿ. ಚೆಸ್ಟ್ ವರ್ಕೌಟ್ ಮಾಡಿದ್ರೆ ಲೈಟ್ ಡಂಬಲ್ ತೊಗೊಂಡು ವಾರ್ಮ್ ಅಪ್ ಮಾಡಿ. ಟ್ರೆಡ್ಮಿಲ್ ಸೈಕಲ್ ಮಾಡಿ ಕ್ಯಾಲೋರೀಸ್ ಬರ್ನ್ ಮಾಡಿಬಿಡಿ ದಯವಿಟ್ಟು. ಮುಂಚೆ ನಿಮ್ಮ ಮೆಟಬಾಲಿಸಮ್ ಹೈ ಇರುತ್ತೆ. ಇದು ಮಾಡಿ ಇನ್ನೂ ಕ್ಯಾಲೋರೀಸ್ ಯಾಕೆ ಬರ್ನ್ ಮಾಡ್ತೀರಾ? ಅರ್ಥ ಆಯ್ತಾ? ಸೊ ಕಾರ್ಡಿಯೋನ ಅವಾಯ್ಡ್ ಮಾಡಿ, ಆಕ್ಟಿವಿಟಿ ಮಾಡಿ. ಬಟ್ ಆ ಏನು ಆಕ್ಟಿವಿಟಿ ಮಾಡ್ತೀರಾ ಅದಕ್ಕೆ ತಕ್ಕಷ್ಟು ತಿನ್ನಿ, ತುಂಬ ಇಂಪಾರ್ಟೆಂಟು. ಫೋರ್ತ್ ಸ್ನೇಹಿತರೆ, ವೆಯ್ಟ್ ಗೇನ್ ಅಂತ ಹೇಳುವಾಗ ನೀವು ಪ್ರೋಗ್ರೆಸ್ ಟ್ರ್ಯಾಕಿಂಗ್ ಹೇಗೆ ಮಾಡ್ತೀರಾ? ಎವ್ರಿ ಡೇ ವೆಯ್ಟ್ ಮೆಷರ್ ಮಾಡ್ಕೊಂಡು ಮಾಡ್ತೀರಾ. ವೆಯ್ಟ್ ಲಾಸ್ ಆಗುವಾಗ ನೀವೇನು ಮಾಡ್ತೀರಾ? ನಾನು ಹೇಳಿದೆ ಫೋಟೋ ನೋಡಿ ಮಾಡ್ತೀರಾ, ಪ್ರೀವಿಯಸ್ ವೀಡಿಯೋಲಿ ಹೇಳಿದೆ. ಸೊ ವೆಯ್ಟ್ ಗೇನ್ ಆಗುವಾಗ ಸ್ನೇಹಿತರೆ ಒಂದು ಥಂಬ್ ರೂಲ್ ಇಟ್ಕೊಳ್ಳಿ. ನಿಮ್ಮ ಮೆಟಬಾಲಿಸ್ ಲೋ ಇರುತ್ತೆ, ಸೊ ಸ್ವಲ್ಪ ಫ್ಯಾಟು ಬರುತ್ತೆ, ಮಸಲು ಬರುತ್ತೆ. ಸೊ ಎವ್ರಿ ಡೇ ಎದ್ದು ವೆಯ್ಟ್ ನೋಡಿ ಆಯಿತಾ. ಅಟ್ಲೀಸ್ಟ್ 100 ಗ್ರಾಮ್ ಅವ್ರ ಪಾಯಿಂಟ್ ಜಾಸ್ತಿ ಆಗಿಲ್ಲ ಅಂದರೆ ಟೆನ್ಷನ್ ಆಗಿ ನಿನ್ನೆ ಏನು ತಿಂದಿದ್ರೆ ಅದರಿಂದ ಜಾಸ್ತಿ ತಿನ್ನಿ. ಈ ರೂಲ್ ಒಂದು ಇಟ್ಕೊಂಡು. ನಿನ್ನೆ ಒಂದು 3000 ಕ್ಯಾಲೋರೀಸ್ ತಿಂದಿರ, ಬೆಳಿಗ್ಗೆ ಎದ್ದು ವೆಯ್ಟ್ ನೋಡಿ, ಇನ್ಕ್ರೀಸ್ ಆಗಿಲ್ಲ 3200 ತಿನ್ನಿ. ನೆಕ್ಸ್ಟ್ ದಿನ ನೋಡಿ ಏನಾಗಲಿಲ್ಲ 3300 ತಿನ್ನಿ. ಹೌದು ಸ್ನೇಹಿತರೆ, ಇನ್ಕ್ರೀಸ್ ಮಾಡ್ತಾ ಹೋಗಿ ಯಾವಾಗ ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗುತ್ತೆ ಆಗ ಆ ಕ್ಯಾಲೋರೀಸಲ್ಲಿ ನಿಲ್ಲಿ. ಯಾವಾಗ ಡ್ರಾಪ್ ಆಗುತ್ತೆ ಆಗ ಕ್ಯಾಲೋರೀಸ್ ಇನ್ಕ್ರೀಸ್ ಮಾಡಿ. ಅರ್ಥ ಆಯ್ತಾ ಕಾನ್ಸೆಪ್ಟ್ ಏನು? ದಿಸ್ ಈಸ್ ದ ಫಂಡ ಸ್ನೇಹಿತರೆ. ವೇಟ್ ಲಾಸಿಗೆ ಆಗಲ್ಲ, ಫಿಸಿಕಲ್ ಡಿಫ್ರೆನ್ಸ್ ಬರುತ್ತೆ. ಬಟ್ ವೇಟ್ ಗೇನಿಗೆ ನೀವು ಮಾಡಲೇಬೇಕು. ಯಾಕಂದರೆ ಫ್ಯಾಟು ಮಸಲು ಎರಡು ಜೊತೆಗೆ ಬರುತ್ತೆ. ಅರ್ಥ ಆಯ್ತಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಸೊ ಪ್ರೋಗ್ರೆಸ್ ಟ್ರ್ಯಾಕಿಂಗ್ ವೇಟ್ ಎವ್ರಿ ಡೇ ನೋಡಬೇಕು ನೀವು. ಎವ್ರಿ ಡೇ ಒಂದಿನ ನೀವು ಇನ್ಕ್ರೀಸ್ ಆಗಿದ್ರೆ 100 ಕ್ಯಾಲೋರೀಸ್ ಜಾಸ್ತಿ ಮಾಡಬೇಕು ತಿನ್ನೋದ್ರಲ್ಲಿ ಆಯಿತಾ, ಬರ್ನ್ ಮಾಡೋದ್ರಲ್ಲಿ ಅಲ್ಲ. ಸೊ ಪ್ರೋಗ್ರೆಸ್ ಟ್ರ್ಯಾಕಿಂಗ್ಗೆ ವೇಟ್ ಚೆಕ್ ಮಾಡದೇ ಇರೋದು ತುಂಬ ದೊಡ್ಡ ಪ್ರಾಬ್ಲಮ್ಮು. ಸೊ ಇದನ್ನು ಮಿಸ್ಟೇಕ್ನ ಮಾಡಬೇಡಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಫಿಫ್ತ್ ಮಿಸ್ಟೇಕ್ ಸ್ನೇಹಿತರೆ, ತುಂಬ ಜನ ಏನು ಮಾಡ್ತಾರೆ, ವೇಟ್ ಗೇನ್ ಆಗಬೇಕು ಅಂತ ಮನೆಯಲ್ಲಿ ಶೇಕ್ ಮಾಡ್ಕೊಳ್ತಾರೆ ಆಯಿತಾ. ಈಗ ಶೇಕಿಗೆ ನೀವು ತಾರಮಾರ ಏನೇನೇನು ಐಟಮ್ ಹಾಕ್ಕೊಂಡು ಕುಡಿತೀರಾ. ಈಗ ಸ್ನೇಹಿತರೆ, ಆ ಶೇಕಿಗೆ ನೀವು ತಾರಮಾರ ಐಟಮ್ ಹಾಕ್ಕೊಂಡು ಕುಡಿಯುವಾಗ ಆ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ನಿಮ್ಮ ಡೈಜೆಷನ್ಗೆ ಸೂಟ್ ಆಗುತ್ತಾ ಅಂತ ನೀವು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡೈಜೆಷನ್ ಸರಿ ಇಲ್ಲದಿದ್ದರೆ ನೀವು 4 ದಿನ ವೇಟ್ ಗೇನ್ ಮಾಡ್ತೀರಾ, 5ನೇ ದಿನ ಹೊಟ್ಟೆ ಹಾಳಾಗುತ್ತೆ, 2 ದಿನ ತಿನ್ನೋಕ್ಕಾಗಲ್ಲ, ವೇಟ್ ವಾಪಸ್ ಡ್ರಾಪ್ ಆಗಿಬಿಡುತ್ತೆ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ನೀವೇನು ಐಟಮ್ ಆ್ಯಡ್ ಮಾಡ್ತೀರಾ ಅದು ನಿಮ್ಮ ಡೈಜೆಷನ್ಗೆ ಸೂಟ್ ಆಗುತ್ತಾ? ನೀವು ಲ್ಯಾಕ್ಟೋಸ್ ಇಂಟಾಲರೆಂಟ್ ಇದ್ದೀರಾ ಅಥವಾ ನಿಮಗೆ ಸ್ಪೆಸಿಫಿಕಲಿ ಐಟಮ್ ತಿಂದರೆ ಹೊಟ್ಟೆ ಹಾಳಾಗತ್ತಾ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಅದು ಹೇಗೆ ಚೆಕ್ ಮಾಡೋದು?
ಒಂದು ಕೋಚ್ ಜೊತೆ ಅಥವಾ ನ್ಯೂಟ್ರಿಷನಿಸ್ಟ್ ಜೊತೆ ಕೆಲಸ ಮಾಡಿ, ಇಲ್ಲ ನೀವೇ ರಿಸರ್ಚ್ ಮಾಡಿಕೊಡು. ಸೊ ವೇಟ್ ಗೇನ್ ಅಂತ ತಾರಾಮಾರ ತಿನ್ನೋದಲ್ಲ, ನಿಮ್ಮ ಬಾಡಿಗೆ ಏನು ಸೂಟ್ ಆಗುತ್ತೆ ಅದನ್ನು ತಾರಾಮಾರ ತಿನ್ನೋದು. ಡಿಫ್ರೆನ್ಸ್ ಅರ್ಥ ಆಯ್ತಾ ನಾನು ಏನು ಹೇಳ್ತಿದ್ದೀನಿ ಅಂತ? ಫಾರ್ ಎಕ್ಸಾಂಪಲ್ ನನಗೆ ಈಗ ನಾನು 1 kg ಚಿಕನ್ ತಿಂದರೂ ನನಗೆ ಏನು ಹೆಲ್ತ್ ಇಶ್ಯೂ ಆಗಲ್ಲ. ಅದೇ ನಾನು ಚೆನ್ನಾಗಿ ಎಲ್ಲ ಒಂದು 100-200 ಗ್ರಾಮ್ಗಿಂತ ಜಾಸ್ತಿ ತಿಂದುಬಿಟ್ರೆ ನಂಗೆ ಹೊಟ್ಟೆ ಗುಳುಗುಳು ಆಗಿಬಿಡುತ್ತೆ. ಸೊ ವೇಟ್ ಗೇನ್ ಮಾಡೋ ಲೆಕ್ಕದಲ್ಲಿ, ಮಸಲ್ ಗೇನ್ ಮಾಡೋ ಲೆಕ್ಕದಲ್ಲಿ ನಾನು ಅದನ್ನು ತಿಂದರೆ ಕಾನ್ಸೆಪ್ಟ್ ಅರ್ಥ ಆಯ್ತು. ಸೊ ನಿಮ್ಮ ಬಾಡಿ ಪ್ರಕಾರ ಕಸ್ಟಮೈಸೇಷನ್ ತುಂಬ ಇಂಪಾರ್ಟೆಂಟ್. ಒಂದು ಹೆಲ್ದಿ ವೇಟ್ ಗೇನ್ ಶೇಕ್ ಮಾಡಬೇಕಂದ್ರೆ ಬನಾನಾ ಹಾಕಿ, ನಟ್ಸ್ ಹಾಕಿ, ಹಾಲು ಹಾಕಿ. ಅಕಸ್ಮಾತ್ ಹಾಲಿಂದ ನಿಮ್ಮ ಹೊಟ್ಟೆ ಹಾಳಾದರೆ ಪ್ರಾಬ್ಲಮ್ ತಾನೆ, ಅದ್ರ ಬದಲು ಬೇರೆ ಏನು ಯೂಸ್ ಮಾಡಬೇಕು. ಅದೇ ನೀವು ನಟ್ಸ್ ಹಾಕ್ತೀರ, ನಟ್ಸಿಂದ ಗುಳುಗುಳು ಆದರೆ, ಸೊ ಅದನ್ನು ಅರ್ಥ ಮಾಡಿಕೊಂಡು ವೇಟ್ ಗೇನ್ ಶೇಕ್ ಮಾಡಿ. ಓಕೆನಾ? ಇದು 5th ಮಿಸ್ಟೇಕ್. ನೀವು ಸರಿ ತಿನ್ನಕ್ಕೆ ಹೋಗಿ ಹೆಲ್ತ್ ಹಾಳು ಮಾಡಿಕೊಂಡು ಅದಾದಮೇಲೆ ತಲೆ ಬಿಸಿ ಮಾಡಿ ವೇಟ್ ಲಾಸ್ ಮಾಡಿ ವಾಪಸ್ ಸೈಕಲ್ ಥರ ಆಗೋದು ಬೇಡ. ಅರ್ಥ ಮಾಡ್ಕೊಳ್ಳಿ. ಇದು ಮೇನ್ 5th ಮಿಸ್ಟೇಕು. ಚೂಸ್ ದ ರೈಟ್ ಫುಡ್ ಫಾರ್ ಯೋರ್ ಬಾಡಿ. ನೆಕ್ಸ್ಟ್ ಸ್ನೇಹಿತರೆ, 6th ಮಿಸ್ಟೇಕು ವೇಟ್ ಗೇನ್ ಮಾಡುವಾಗ ತುಂಬ ಟೀನೇಜರ್ಸಲ್ಲಿ ನೋಡಿದ್ದೀನಿ, ನನಗೆ ಬೈಸಿಪ್ಸ್ ಮಾತ್ರ ಗ್ರೋ ಆದರೆ ಸಾಕು, ನನಗೆ ಚೆಸ್ಟ್ ಮಾತ್ರ ಬಂದರೆ ಸಾಕು, ನನಗೆ ಅದು ಮಾತ್ರ ಬಂದರೆ ಸಾಕು, ಇದು ಇಲ್ಲ ಸ್ನೇಹಿತರೆ. ವೇಟ್ ಗೇನ್ ಅಂದರೆ ಪ್ರಪೋರ್ಷನೇಟ್ ಆಗಿ ಮಸಲ್ ಬಿಲ್ಡ್ ಆಗಬೇಕು, ಬಾಡಿ ಚೆನ್ನಾಗಿ ಕಾಣಬೇಕು. ಆಗ ನೀವು ಬರೀ ಬೈಸೆಪ್ಪು, ಬರೀ ಚೆಸ್ಟು, ಬರೀ ಇದೇ ಅಲ್ಲ ಸ್ನೇಹಿತರೆ. ಎಲ್ಲ ಓವರ್ ಆಲ್ ಬಾಡಿ, ಗ್ಲೂಟ್ಸ್ ಸಮೇತ ಸಹ ಟ್ರೈನ್ ಮಾಡಬೇಕು. ಯಾಕಂದರೆ ಗ್ಲೂಟ್ಸ್ ಹುಡುಗರಿಗೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಅಯ್ಯೋ, ಅರ್ಥ ಆಯ್ತಾ? ಸೊ ನೀವು ಎಲ್ಲ ಬಾಡಿ ಓವರ್ ಆಲ್ ಟ್ರೈನ್ ಮಾಡಿದಾಗ ಓವರ್ ಆಲ್ ಫಿಸಿಕ್ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಸೊ ಇಂಡಿವಿಜುವಲ್ ಟ್ರೈನ್ ಮಾಡೋದ್ಬಿಟ್ಟು ಓವರ್ ಆಲ್ ಬಾಡಿ ಟ್ರೈನ್ ಮಾಡಿ ಒಂದು ಒಳ್ಳೆ ವರ್ಕೌಟ್ ಪ್ಲಾನ್ನ ಡಿಸೈನ್ ಮಾಡಿ. ಇಲ್ಲ ನಿಮ್ಗೆ ಗೊತ್ತಾಗದಿದ್ರೆ ನಾನು ಇದೀನಲ್ಲ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ, ನೋಡಿ ಅಗೇನ್ ಟ್ರಾನ್ಸ್ಫಾರ್ಮೇಷನ್ ಇಷ್ಟೆಲ್ಲ ಇದೆ. ನಿಮಗೂ ಟ್ರಾನ್ಸ್ಫಾರ್ಮ್ ಆಗಬೇಕಂದ್ರೆ ಲಿಂಕ್ ಬಯೋಲಿ ಇದೆ, ಡೀಟೇಲ್ಸ್ ಕಳಿಸಿ ಕನೆಕ್ಟ್ ಆಗಿ ಟ್ರಾನ್ಸ್ಫಾರ್ಮೇಷನ್ನ ಸ್ಟಾರ್ಟ್ ಮಾಡೋಣ 1-on-1. ಓಕೆನಾ? ಒಂದು ವಿಷಯ ಹೇಳ್ತೀನಿ, ಅಗೇನ್ ಮ್ಯಾಜಿಕ್ ರಿಸಲ್ಟ್ಸ್ ಬರಲ್ಲ ಸ್ನೇಹಿತರೆ. ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರೋದು. ಸೊ ಏನೇ ಡೌಟ್ ಇದೆ ಇದ್ರ ಬಿಟ್ಟು ವೇಟ್ ಗೇನ್ ಬಗ್ಗೆ ಅಂತ ಕಮೆಂಟ್ ಮಾಡಿ ಹೇಳಿ, ನಾನು ರಿಪ್ಲೈ ಮಾಡಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್.